ಬೆಂಗಳೂರಿನ ಸಂಚಾರ ನಾಡಿ ಬಿಎಂಟಿಸಿಗೆ ಚಿಕಿತ್ಸೆ ಬೇಕಿದ್ದು ಟೈರ್ನ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದೆ. ಒಂದು ವಾರದ ಹಿಂದೆ ಬ್ರೇಕ್ ಹಾಕದೆ ಬಿಎಂಟಿಸಿ ಬಸ್ ಆಟೋಗೆ ಡಿಕ್ಕಿ ಹೊಡೆದು ಆಟೋ ಚಾಲಕ ಪ್ರಯಾಣಿಕ ಮೃತಪಟ್ಟಿದ್ದ ವಿಚಾರ ನಿಮಗೆ ಗೊತ್ತೇ ಇದೆ. ಇದಾದ ಬಳಿಕ ಇದೀಗ ಮತ್ತೊಂದು ಅವಾಂತರ ನಡೆದಿದ್ದು, ಚಲಿಸ್ತಾ ಇದ್ದ ಬಿಎಂಟಿಸಿ ಬಸ್ನ ಚಕ್ರಾನೇ ಕೆಳಕ್ಕೆ ಕಳಚಿ ಬಿದ್ದಿದ್ದು ಭಾರಿ ಅನಾಹುತ ತಪ್ಪು ಹೋಗಿದೆ. ಕಳೆದ ಗುರುವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಆರೋಗ್ಯ ಸೌಧದ ಬಳಿ ಈ ಘಟನೆ ಆಗಿದೆ. ಮಾಗಡಿ ರಸ್ತೆಯ ಮೂಲಕ KA 57F 1958 ನಂಬರ್ನ ಬಸ್ಸು ಆರೋಗ್ಯ ಸೌಧ ಸರ್ಕಲ್ಗೆ ಬರ್ತಾ ಇದ್ದ ಹಾಗೆ ಟೈರ್ ಕಳಚಿದೆ. ಅಕ್ಕಪಕ್ಕ ಸಂಚಾರ ಮಾಡ್ತಾ ಇದ್ದ ಆಟೋ ಬೈಕ್ ಸವಾರರು ಸ್ವಲ್ಪದ್ರಲ್ಲಿ ಪಾರಾಗಿದ್ದು ಬಸ್ನಲ್ಲಿದ್ದ ಪ್ರಯಾಣಿಕರು ಆತಂಕಕ್ಕೆ ಒಳಗಾದರು. ಆದರೆ ಬಿಎಂಟಿಸಿ ನಿಗಮ ಮಾತ್ರ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಿಮಗೆ ವಿಜುವಲ್ಸ್ ಅನ್ನು ಕೂಡ ತೋರಿಸ್ತೀವಿ. ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ, ನಂಗೆ ಗೊತ್ತಿದೆ ಅಂತ ಹೇಳಿದಂತಹ ಸಚಿವರು ಗೊತ್ತಿದ್ರೆ ಕೆಲಸ ಹೆಂಗೆ ಮಾಡೋದು ಅಂತ ಇದನ್ನೆಲ್ಲ ಟೈಟ್ ಮಾಡಬೇಕಪ್ಪ. ಎಲ್ಲಂದ್ರಲ್ಲಿ ಪಂಚರ್ ಆಗೋದು, ಟೈರ್ ಬ್ಲಾಸ್ಟ್ ಆಗೋದು ಆ್ಯಂಡ್ ಆಕ್ಸಿಡೆಂಟ್ ಆಗೋದು. ಗಾಡಿ ಎಲ್ಲ ಫುಲ್ ಹಳೆಯ ಗಾಡಿ, ಆ ಗಾಡಿಯಲ್ಲಿ ಹೋಗೋಕೆ ಭಯನೇ ಆಗುತ್ತೆ. ಹೆಂಗಂತಲ್ಲ ಸರ್, ಎಲ್ಲ ಹಳೆಯ ಗಾಡಿ, 40-50 ವರ್ಷದ ಗಾಡಿ ಇದೆ. ಹಂಗಾಗಿ ಭಯನ ಅನ್ನಿಸ್ತದೆ. ಎಲ್ಲಿ ಬೇಕೆಲ್ಲ ಟೈರ್ ಹುಚ್ಚಿ ಹೋಗುತ್ತೆ, ಆ ಥರ ಆಕ್ಸಿಡೆಂಟ್ ಆಗ್ತಾವ. ಗಾಡಿ ಮಾತ್ರ ಚೆನ್ನಾಗಿಲ್ಲ ಸರ್.